ಚೆನ್ನಾಗಿದೆ ಮೂವಿ. ಇಷ್ಟ ಆಯಿತು? ಹಾಂ, ಇಷ್ಟ ಆಯ್ತು. ಕಾಮಿಡಿ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ಮೋಹಿನಿನೇ ಇಷ್ಟ ಆಯಿತು. ಸಿನಿಮಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್. ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿದೆ ಸರ್. ಚೆನ್ನಾಗಿ ಸೂಪರ್ ಆಯ್ತು ಫಿಲಮ್. ಅದರಲ್ಲಿ ಕಥೆಗಳು ಹೀರೋ ತುಂಬ ಇಷ್ಟ ಆಯಿತು. ಕಥೆಗಳು ತುಂಬ ನಕಲಿ ಕಾಮಿಡಿಯಾಗಿ ಬಟ್ ಚೆನ್ನಾಗಿತ್ತು ಫಿಲಿಮ್. ಚೆನ್ನಾಗಿದೆ ಸರ್. ಕಾಮಿಡಿ. ಕನ್ನಡಿಗರ ಸಿನಿಮಾ ಎಲ್ಲರೂ ನೋಡಿ ಹಾರೈಸಿ. ಮೂವಿ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ವಾಚ್ ದಿಸ್. ಒಳ್ಳೆ ಚೆನ್ನಾಗಿದೆ. ಏನಿಷ್ಟ ಆಯಿತು? ತುಂಬ ಚೆನ್ನಾಗಿದೆ. ಬ್ಯಾಚುಲರ್ಸ್ ಲೈಫ್ ಏನು ಅಂತ ತೋರಿಸಿದ್ದಾರೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಆ ಥರ ಘಟನೆಗಳು ಏನು ನಡೆದಿಲ್ಲ, ಬಟ್ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ 100 ಡೇಸ್ ಓಡುತ್ತೆ ಪಕ್ಕ. ಸರ್ ಮೂವಿ ತುಂಬ ಚೆನ್ನಾಗಿದೆ. ಇನ್ನೂ ಒಂದ್ಸಲಿ ನೋಡ್ಬೋದು. ಇನ್ನೂ ಒಂದ್ಸಲಿ ಇಲ್ಲ, ಸುಮಾರು ಸಲ ನೋಡ್ಬೋದು. ಕಾಮಿಡಿಯಾಗೆ ತುಂಬ ಚೆನ್ನಾಗಿದೆ ಮೂವಿ. ಅಣ್ಣ ಸೂಪರ್ ಆಗಿದೆ ಸಿನಿಮಾ. ರಿವ್ಯೂ ಕೊಡೋ. ಇಲ್ಲ, ಸಿನಿಮಾ ಚೆನ್ನಾಗಿದೆ. ನಮ್ಮ ಹುಡುಗ ಮಾಡೋನು ಎಬಿ ಅಂತ, ಬಡ್ಡಿ ಮಗ 20 ಸೆಕೆಂಡ್ ಬಂದು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ನೀವು ಪ್ರತಿಭೆ ನೋಡಿ ಒಂದು ನಿಮಿಷ ಬಂದು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟು ಫೇಸ್ ತೋರಿಸ್ಬಿಡಿ. ನೆಕ್ಸ್ಟ್ 1 hour ಬರಬೇಕು ಮೂವಿಲಿ. ಒಳ್ಳೆ ಸಿನಿಮಾ ಚೆನ್ನಾಗಿದೆ. ಕಾಮಿಡಿ ಆಗಿ ಬಂದು ನೋಡಿ. ಒಂದು RR ಟಚ್ ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟು. ಟೆನ್ಷನಲ್ಲಿ ಇದ್ದವ್ರು ಆರಾಮ ಒಂದು ಸಿನಿಮಾ ನೋಡ್ಕೊಂಡು ಟೆನ್ಷನ್ ಫ್ರೀ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಮತ್ತು ಸಸ್ಪೆನ್ಸ್ ಇಟ್ಟಿದ್ರು ಲಾಸ್ಟ್ವರೆಗೂ ಏನಾಗುತ್ತೆ ಅಂತ. ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ಈಗ ಅದು ಫಿಲ್ಮ್ ನೋಡಿ ಬಂದೆ. ಫಿಲಮ್ ತುಂಬ ಅದ್ಭುತವಾಗಿ ಬಂದೆ. ನಮ್ಮ ಫಾದರ್ ಕ್ಯಾರೆಕ್ಟರ್ ಮಾಡಿದ ಸಾರು ಸಾಕತ್ತಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಹೊಸ ಪ್ರತಿಭೆಗಳು ಬಂದರೆ. ಅಮೃತ ಅಯ್ಯಂಗಾರ್ ತುಂಬ ಅದ್ಭುತವಾದ ಆ್ಯಕ್ಟಿಂಗು. ಕಾಲೇಜಲ್ಲಿ ಯಾವ ಥರ ಸ್ಟ್ರಗಲ್ ಆಗುತ್ತೆ, ಕಾಲೇಜಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಕತೆ. ಅದು ಒಂದೇ ಅಂತಲ್ಲ, ಇಡೀ ಕೂತ್ಕೊಂಡು ಓವರಲ್ಲಿ ನೋಡಿದ್ರೆ ಕಾಮಿಡಿ ಸಬ್ಜೆಕ್ಟ್ ಈ ಸಿನಿಮಾ ನೋಡಿ ಪ್ರತಿಯೊಬ್ಬರು ನಿಯರೆಸ್ಟ್ ಥಿಯೇಟ್ರಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಥಿಯೇಟ್ರಲ್ಲಿ ಬಂದು ಸಿನಿಮಾ ಯಾವ ಥರ ಇದೆ, ಯಾವ ಥರ ಏನೇನು ತಪ್ಪು ಇದೆ, ಏನೇನು ತಿದ್ಕೋಬೋದು ಅಂತಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನೀವು ಅಷ್ಟೇ ಜನರು ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನಿಮ್ಮ ಅನಿಸಿಕೆಗಳು ಹಂಚಿಕೊಳ್ಳಿ. ಇನ್ನೂ ಕ್ರಿಯೇಟಿವ್ ಅಂತ ಹೊಸ ಸಿನಿಮಾಗಳು, ಹೊಸ ಅನುಭವಗಳು, ಹೊಸ ಮೈಂಡಲ್ಲಿ ಬರಲಿದ್ದು ಸೂಪರಾಗಿ ಬರುತ್ತೆ. ಇದೇ ಥರ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಪಿಕ್ಚರ್ ಕೆಲಸ. ಫಾದರ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವ್ರ ಹೀರೋಗಳು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವರಿಂದ ಎಲ್ಲ ಬೆಂಬಲಿಸಿ ದಯವಿಟ್ಟು 100 ಜನ ಫಿಲ್ಮ್ ನಡೆಸೋಂಥ ಪ್ರಯತ್ನ ಮಾಡಿ. ಒಳ್ಳೆ ಫಿಲ್ಮ್ ಇದೆ, ಸೂಪರ್ ಚೆನ್ನಾಗಿ ನೋಡ್ಬೋದು. ನೋಡಿ, ಬರೇ ಹುಡುಗರೇ ಬೇಕಂತ ಇಂಥ ಹಿರಿಯರು ನೋಡ್ತಾರೆ ಸಿನಿಮಾ. ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಚೆನ್ನಾಗಿದೆ ಸರ್. ಒಳ್ಳೆ ಸ್ಟೋರಿ, ಸಸ್ಪೆನ್ಸ್ ಸ್ಟೋರಿ ಚೆನ್ನಾಗಿದೆ. 100 ಡೇಸ್ ಗ್ಯಾರಂಟಿ ಪಕ್ಕ. ಇನ್ನೂ ಇಂಥ ಒಳ್ಳೊಳ್ಳೆ ಸ್ಟೋರಿಗಳ ಮಾಡಿ ಜನ ಇನ್ನು ಇಷ್ಟಪಡ್ತಾರೆ. ನಮ್ಮಂಥ ಏಜ್ ಆಗಿರೋರೆಲ್ಲ ನೋಡ್ತಾರೆ. ಒಳ್ಳೆ ಚೆನ್ನಾಗಿದೆ. ಹೀರೋಯಿನ್ಗೆ ಒಳ್ಳೆ ಥ್ಯಾಂಕ್ಸ್. ಕನ್ನಡ ಪಿಕ್ಚರ್ ಚೆನ್ನಾಗಿದೆ ಸರ್. ಈ ಮೂವಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ ನೋಡಬೇಕಾದಂಥ ಮೂವಿ ಇದೆ. ಎಲ್ಲರೂ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಚೂರು ಬೋರ್ ಆಗಲ್ಲ. ಸಖತ್ತಾಗಿ ಕಾಮಿಡಿ ಬಂದಿದೆ. ಈ ಥರ ಕನ್ನಡ ಮೂವಿ ಬರಬೇಕಂತ ನೋಡ್ತಾ ಇದ್ವಿ. ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಹಾರೈಸಲಿ. 100 ಡೇಸ್ ಖಂಡಿತ ಆಗಲಿ ಸರ್. ಮೂವಿ ಚೆನ್ನಾಗಿತ್ತು. ಸೊ ಸೇಮ್ ಹಾಸ್ಟೆಲ್ ಹುಡುಗರು ಹೆಂಗಿದ್ದು ಮೂವಿ ತೆಗೆದಿರೋ, ಸೊ ಅದೇ ಥರ ಕಾನ್ಸೆಪ್ಟಲ್ಲಿ ತಂದಿರೆ. ಸೊ ಎಲ್ಲ ಹುಡುಗರಿಗೂ ನೋಡಿ ಅಂತ ಹೇಳಬೇಕು. ಎಂಜಾಯ್ ಮಾಡಿ. ಫುಲ್ ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಎಲ್ಲ ಕಡೆ. ಸೊ ಅನ್ಲಿಮಿಟೆಡ್ ಕಾಮಿಡಿ ಹೇಳೋಕ್ಕೋದ್ರೆ. ನಿಮಗೆ ಏನು ಇಷ್ಟ ಆಯಿತು ಮೂವಿ? ತುಂಬ ಮೂವಿಯಲ್ಲಿ ಆ್ಯಕ್ಟಿಂಗ್ ಹುಡುಗಂದು ಮತ್ತು ಹುಡುಗಿದ ಆ್ಯಕ್ಟಿಂಗ್ ಆ್ಯಕ್ಚುಲಿ. ಸೊ ವೆರಿ ಹಾಸ್ಟೆಲ್ ರೋಡಲ್ಲಿ ಹೆಂಗೆ ಯಾವ ಥರ ತಪ್ಪಿಸ್ಕೊಳ್ಳೋದು, ಎಸ್ಕೇಪ್ ಮಾಡೋದು ಅವ್ರದ್ದು. ಸೊ ಅದು ಭಾಳ ಕಾನ್ಸೆಪ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಮೂವಿ ತುಂಬ ಚೆನ್ನಾಗಿದೆ. ಕಾಮಿಡಿ, ಫುಲ್ ಕಾಮಿಡಿ, ಬಿಗಿನಿಂಗ್ ಟಿಲ್ ದ ಎಂಡ್ ತುಂಬ ಚೆನ್ನಾಗಿ ಉಂಟು. KM ಚೈತನ್ಯ ಡೈರೆಕ್ಷನ್ ಅವ್ರದ್ದು, ಮತ್ತು ಮ್ಯೂಸಿಕ್ಕು ಅಷ್ಟೇ ಎಲ್ಲ ಚೆನ್ನಾಗಿದೆ. ನಿಮಗೆ ಏನು ಇಷ್ಟ ಆಯಿತು? ಕಾಮಿಡಿ ಆಬ್ವಿಯಸ್ಲಿ ಫುಲ್ ನಕ್ಕು ಸಾಕಾಯಿತು. ನೈಸ್ ಮೂವಿ, ತುಂಬ ಚೆನ್ನಾಗಿದೆ. ಒಳ್ಳೆ ಫನ್ ಇದೆ. ಕನ್ನಡ ಮೂವಿ ನೋಡ್ಬೋದು ಆರಾಮಾಗಿ. ಒನ್ ಟೈಮ್ ಮೂವಿ ವಾಚಬಲ್. ಚೆನ್ನಾಗಿತ್ತು ಮೂವಿ. ಚೆನ್ನಾಗಿತ್ತು. ತುಂಬ ರಿಫ್ರೆಶ್ಡ್ ಆಗಿತ್ತು. ಫ್ಯಾಮ್ಲಿ ಜೊತೆಗೆ ಬಂದು ನೋಡೋವಂಥ ಮೂವಿ. ಆ್ಯಂಡ್ ನಮ್ಮ ತಮ್ಮ ಅದರಲ್ಲಿ ಮಾಡಿದ್ದಾನೆ. 10 minutes ಇದ್ದಾನೆ. ಸೊ ತುಂಬ ಚೆನ್ನಾಗಿತ್ತು.